ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪ್ರಧಾನಿ ಮೋದಿ ದೇಶದಲ್ಲಿ ತೈಲದ ಬಳಕೆಯನ್ನು ಕಡಿಮೆ ಮಾಡಿ ಹಾಗೆ ಬಂಗಾರದ ಖರೀದಿಯನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರು. ಇದನ್ನು ಬಹಳಷ್ಟು ಜನರು ಅವರಿಗೆ ಬೇಕಾದ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯದ IT-BT ಮಿನಿಸ್ಟರ್ ಬಿಟ್ಟಿಯಾಗಿ ಬಿದ್ದಿರೋ ಪ್ರಿಯಾಂಕ ಖರ್ಗೆ ತಲೆ ಕೆಟ್ಟವರ ಹಾಗೆ ಏನೇನೋ ಮಾತಾಡ್ತಾ ಇದ್ರೆ, DCM DK ಶಿವಕುಮಾರ್ ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಇವರೆಲ್ಲ ಮಾತಾಡಿದ ಮೇಲೆ ರಾಹುಲ್ ಗಾಂಧಿ ಸುಮ್ಮನೆ ಇರ್ತಾರ? ಅವರು ನಮ್ದಲ್ಲಿಡೋದು ಅಂತ ಅವರು ಮಾತಾಡ್ತಾ ಇದ್ದಾರೆ. ಸರಿ, ಮೋದಿ ಹೇಳಿದ್ದಾರೆ, ಅದನ್ನ ಜನರು ಪಾಲನೆ ಮಾಡ್ತಾರೋ ಬಿಡ್ತಾರೋ ಅವರಿಗೆ ಬಿಡಬೇಕು. ಅದನ್ನ ಬಿಟ್ಟು ಈ ನಮ್ಮ ರಾಜ್ಯದಲ್ಲಿರೋ ಕೈಲಾಗದ ನಾಯಕರುಗಳು ಯಾರನ್ನು ಮೆಚ್ಚಿಸೋಕೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ತಿಂಗಳಿಂದ ಕರ್ನಾಟಕದಲ್ಲೂ SIR ಶುರುವಾಗುತ್ತೆ. ಆ SIR ಮಾಡದ ಹಾಗೆ ಹೆಂಗಾದ್ರೂ ಮಾಡಿ ತಡೆಯೋ ಯೋಚನೆಯನ್ನ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅನ್ನೋ ಯೋಚನೆಯನ್ನ ಮಾಡ್ತಾ ಇದೆ. ಅದಕ್ಕೆ ಕಾರಣ ಕೇಳಿದ್ರೆ ಕಾಂಗ್ರೆಸ್ ಅದೆಂತ ಹೀನಾಯ ಪರಿಸ್ಥಿತಿಯನ್ನು ತಲುಪಿದೆ ಎನ್ನಿಸುತ್ತೆ. ಹಾಗಾದ್ರೆ ಮೋದಿ ಭಾರತದ ನಾಗರಿಕರಿಗೆ ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಪೆಟ್ರೋಲ್ ಬಳಕೆಯನ್ನ ಕಡಿಮೆ ಮಾಡಿ ಅಂದ್ರೆ ಕಾಂಗ್ರೆಸ್ ನಾಯಕರು ಲಾಜಿಕ್ ಇಲ್ಲದೆ ಮಾತಾಡ್ತಾ ಇರೋದು ಯಾಕೆ? ಕರ್ನಾಟಕದಲ್ಲಿ SIR ನಡೆದ್ರೆ ಕಾಂಗ್ರೆಸ್ 100 ಕ್ಷೇತ್ರಗಳಲ್ಲಿ ಸೋಲುತ್ತಾ? ಅದನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ಯಾರೋ? ಕಾಂಗ್ರೆಸ್ ಆ ಕಾಲದಲ್ಲಿ ನಾಗರಿಕರಿಗೆ ಮಾಡಿದ್ದ ದ್ರೋಹ ಎಂಥದ್ದೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ದೇಶದ ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಕರೆಯನ್ನು ಕೊಟ್ಟರು. ಅದು ಕೂಡ ಪೆಟ್ರೋಲ್ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ಆದಷ್ಟು ಕಡಿಮೆ ಬಳಕೆ ಮಾಡಿ, ಜೊತೆಗೆ ಚಿನ್ನವನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಕೆಯನ್ನು ಮಾಡಬೇಡಿ, ಅದರಿಂದ ನಮ್ಮ ಚಿನ್ನದ ಆಮದು ಹೆಚ್ಚಾಗ್ತಾ ಇದೆ ಅಂತ ಹಾಗೆ ಹೇಳೋದಕ್ಕೆ, ದೇಶದ ಜನರಿಗೆ ಕರೆಯನ್ನು ಕೊಡೋದಕ್ಕೆ ಮುಖ್ಯ ಕಾರಣ ಅಂದರೆ ಚಿನ್ನವನ್ನು 5 ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಸುಮಾರು 700 ಟನ್ ಚಿನ್ನವನ್ನ ಖರೀದಿ ಮಾಡಲಾಗತ್ತೆ. ಅದರಲ್ಲೂ 2024 ಮತ್ತು 2025ರಲ್ಲಿ ಭಾರತ ಸುಮಾರು 800ರಿಂದ 900 ಟನ್ ಚಿನ್ನವನ್ನು ಖರೀದಿ ಮಾಡಿ ಆಮದು ಮಾಡಿಕೊಂಡಿದೆ. ಅದರ ಮೌಲ್ಯ ಸುಮಾರು $50ರಿಂದ $60 ಬಿಲಿಯನ್. ನಮ್ಮಲ್ಲಿ ಹೂಡಿಕೆಯ ದೃಷ್ಟಿಯಿಂದ ಚಿನ್ನವನ್ನು ಖರೀದಿ ಮಾಡೋರೇ ಜಾಸ್ತಿ. ಹಾಗಾಗಿ ಎಷ್ಟೇ ದರ ಹೆಚ್ಚಾದರೂ ಚಿನ್ನದ ಖರೀದಿ ಕಡಿಮೆ ಆಗಲ್ಲ. ಅದರಲ್ಲೂ ಎಲ್ಲವನ್ನ ಬೇರೆ ದೇಶಗಳಿಂದ ಖರೀದಿ ಮಾಡುವಾಗ ಡಾಲರ್ಗಳಲ್ಲಿ ಪಾವತಿಯನ್ನ ಮಾಡಬೇಕು. ಆಗ ಡಾಲರ್ ತನ್ನ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಹೋಗುತ್ತೆ. ಹಾಗಂತ ಚಿನ್ನದಿಂದಲೇ ಎಲ್ಲ ಆಗಲ್ಲ, ಅದು ಕೂಡ ಭಾರತದ ರೂಪಾಯಿ ಮೌಲ್ಯ ಕುಸಿತ ಆಗೋಕೆ ಮುಖ್ಯ ಕಾರಣ. ಅದೇ ಕಾರಣಕ್ಕೆ ಮೋದಿ ಚಿನ್ನ ಖರೀದಿ ಬೇಕಾದ್ರೆ ಮಾಡಿ, ಇಲ್ಲ ಅಂದ್ರೆ 1 ವರ್ಷ ಖರೀದಿ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಇನ್ನು ತೈಲ ದರ ಅಮೆರಿಕದ ಹುಚ್ಚು ದೊರೆ ಟ್ರಂಪ್ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ. ಮಧ್ಯಪ್ರಾಚ್ಯದ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ಪೆಟ್ರೋಲ್ ಉಪಯೋಗ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಂತ ವಾಹನಗಳನ್ನು ಉಪಯೋಗ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ವಾಹನಗಳು ಅಂತ ಬಂದ್ರೆ ನಮಗೆ ವಿದ್ಯುತ್ ವಾಹನಗಳು ಇವತ್ತು ಸಿಗ್ತಾ ಇವೆ, ಅವುಗಳನ್ನು ಖರೀದಿ ಮಾಡಿ ಚಲಾಯಿಸಬಹುದು. ಆದರೆ ಜನರು ಅದನ್ನು ಒಪ್ಪಿಕೊಂಡಿದ್ದಾರೆ. ಮೋದಿ ಅವರು ಹೇಳಿಕೆಯಂತೆ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿದ್ದಾರೆ. ಚಿನ್ನದ ಅಂಗಡಿಗಳು ಆದಷ್ಟು ಖಾಲಿ ಹೊಡಿತಾ ಇವೆ. ಪೆಟ್ರೋಲ್ ದರ ಎಷ್ಟೇ ಆದರೂ ಪರವಾಗಿಲ್ಲ, ಕೊಟ್ಟು ಬಳಕೆಯನ್ನು ಮಾಡಬೇಕು. ನಮ್ಮ ದೇಶದಲ್ಲಿ ಪೆಟ್ರೋಲ್ ಆಗಲಿ ಕಚ್ಚಾ ತೈಲ ಆಗಲಿ ಸಿಗಲ್ಲ ಅನ್ನೋದು ಹೊಟ್ಟೆಗೆ ಅನ್ನ ತಿನ್ನೋ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಅದನ್ನ ಕೆಲವರು ಸ್ವಾಗತ ಮಾಡ್ತಾರೆ. ಅದೇ ಇನ್ನು ಕೆಲವರು ಇದನ್ನೆಲ್ಲ ಮೋದಿ ಮಾಡ್ತಾ ಇದ್ದಾರೆ, ಮೋದಿಗೆ ಮಾಡೋಕೆ ಕೆಲಸ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇಲ್ಲಿ ಈಗಾಗಲೇ ನಮ್ಮಲ್ಲಿ ದರವನ್ನ ಹೆಚ್ಚಳ ಮಾಡಿರೋದೇ ತುಂಬಾ ಲೇಟು. ಯಾಕಂದ್ರೆ ಈ ದರ ಏರಿಕೆ ಮಾರ್ಚ್ ತಿಂಗಳಲ್ಲೇ ಆಗ್ಬೇಕಿತ್ತು. ಇಲ್ಲಿಯವರೆಗೂ ಆಗಿರ್ಲಿಲ್ಲ ಅನ್ನೋ ಖುಷಿಯನ್ನ ನಮ್ಮ ಜನರು ಪಟ್ಕೋಬೇಕು. ಆದ್ರೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ನಮ್ಮ ರಾಜ್ಯದ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ, ಅಯ್ಯೋ ಮೋದಿಯ ಅಚ್ಚೇ ದಿನ ಅಂದ್ರೆ ಇದೇನಾ? ಬಂಗಾರವನ್ನ ತ್ಯಜಿಸೋದು ಅಚ್ಚೇ ದಿನ, ಬದುಕು ತ್ಯಜಿಸೋದು ಅಮೃತ ಕಾಲ, ಇದು ಮೋದಿ ಮ್ಯಾಜಿಕ್ ಅನ್ನೋ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ, ಮೋದಿ ಆಡಳಿತದ ವೈಫಲ್ಯಕ್ಕೆ ಜನರಿಂದ ತ್ಯಾಗವನ್ನ ಬಯಸೋದು ಅಮೃತ ಕಾಲ ಅಂತ ಹೆಸರಿಟ್ಟಿದ್ದಾರೆ. ಮೋದಿ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನ ಜನರ ತಲೆಗೆ ವರ್ಗಾಯಿಸೋದನ್ನ ಚೆನ್ನಾಗಿ ಕಲಿತಿದ್ದಾರೆ. ಗ್ಯಾಸ್ ಬೆಲೆ ಐತಿಹಾಸಿಕ ಮಟ್ಟದಲ್ಲಿ ಏರಿಕೆ ಆಗಿದೆ. ಈಗ ಇಂಧನ ತೈಲಗಳ ಬೆಲೆ ಏರಿಕೆ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಲಾಗ್ತಾ ಇದೆ. ಜನರ ದುಸ್ತರ ಬದುಕನ್ನ ಇನ್ನಷ್ಟು ದುಸ್ತರ ಮಾಡೋದು, ಬಂಗಾರ ತ್ಯಜಿಸೋದನ್ನ ದೇಶಭಕ್ತಿ ಅಂತ ಮೋದಿ ಹೇಳ್ತಾರೆ ಅನ್ನೋ ಒಂದಷ್ಟು ಕಥೆಗಳನ್ನ ಹೇಳ್ತಾ ಚಿನ್ನದ ವ್ಯಾಪಾರಿಗಳು ಬದುಕೋದು ಹೇಗೆ ಅಂತ ಕೇಳ್ತಿದ್ದಾರೆ. ಪಾಪ ಈ IT-BT ಮಿನಿಸ್ಟರ್ ಕೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ಅವರ ಪ್ರಕಾರ ಜನರ ಬದುಕು ದುಸ್ತರ ಆಗಿ ಹೋಗಿದೆ. ಹಾಗಾಗಿ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀವಿ, ಅದು ಕೂಡ ಬೇರೆ ಪಕ್ಷಗಳು ಲಂಚ ತಗೊಳ್ಳೋ ದುಡ್ಡಲ್ಲಿ ಎಲ್ಲವನ್ನ ಕೊಡ್ತೀವಿ ಎಂದವರು ಅದಾದ ಮೇಲೆ ಮಾಡ್ತಾ ಇರೋದೇನೋ. ಕುಡಿದು ಜನರು ಹಾಳಾಗೋ ಮದ್ಯದ ದರವನ್ನ 5 ಬಾರಿ ಏರಿಕೆ ಮಾಡಿದ್ರು. ಪೆಟ್ರೋಲ್ ದರವನ್ನ 2 ಬಾರಿ ಜಾಸ್ತಿ ಮಾಡಿಕೊಂಡ್ರು. ಅದು ಸೆಸ್ ತಗೊಂಡು ಬಂದು ಜನರ ತಲೆ ಮೇಲೆ ಹೆಚ್ಚುವರಿ ಹಾಕಿದ್ರು. ಈಗ ಜನರ ಬದುಕು ದುಸ್ತರ
ಆಗಿದೆ ಅಂತ ಹೇಳೋ ಇವರದ್ದೇ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಹಾಕೋ ವ್ಯಾಟ್ ಅನ್ನ ಯಾಕೆ ಪರ್ಸೆಂಟ್ ಲೆಕ್ಕದಲ್ಲಿ ಹಾಕ್ತಾ ಇದ್ದಾರೆ, ಅದನ್ನ ಇಂತಿಷ್ಟು ಅಂತ ನಿಗದಿ ಮಾಡ್ಲಿ. ಅಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರೆ ರಾಜ್ಯದಲ್ಲಿ ಅದರ ಮೇಲಿನ ವ್ಯಾಟ್ ಕೂಡ ಜಾಸ್ತಿ ಆಗತ್ತೆ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ 30 ರೂಪಾಯಿ 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ಸಿಗತ್ತೆ. ಹಾಗಾದರೆ ಜನರಿಗಾಗಿ 10 ರೂಪಾಯಿ ಪ್ರತಿ ಲೀಟರ್ಗೆ ಕಡಿಮೆ ಮಾಡಲಿ ನೋಡೋಣ. ಅಷ್ಟೇ ಯಾಕ್ರಿ, ಜನರ ತಲೆಯ ಮೇಲೆ ಕಸದ ಟ್ಯಾಕ್ಸನ್ನು ಹಾಕ್ಕೊಂಡಿದ್ದಾರೆ, ವಿದ್ಯುತ್ ಬಿಲ್ಲನ್ನು ಇನ್ನಿಲ್ಲದ ಹಾಗೆ ಏರಿಕೆ ಮಾಡಿದ್ದಾರೆ. ಅದೆಲ್ಲ ಜನರನ್ನು ದುಸ್ತರ ಮಾಡದೆ ಏನು ಮಾಡ್ತಾ ಇದೆ ಅಂತ ಮರಿಕರ್ಗೆ ಹೇಳ್ತಾರ. ಇವರ ಜೊತೆ DK ಶಿವಕುಮಾರ್ ಕೂಡ ಅದೇನೋಪ್ಪ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಗೊತ್ತಾಗದ ವಿಚಾರ ಅಂದರೆ ಮೋದಿ ಹೇಳಿದ್ದು ಚಿನ್ನವನ್ನು ಖರೀದಿ ಮಾಡೋದು ಕಮ್ಮಿ ಮಾಡಿ ಮತ್ತೆ ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ ಅಂತ. ಅದನ್ನು ಬಿಟ್ಟು ಊಟವನ್ನೇ ಮಾಡದ ಹಾಗೆ ಮಾಡಿಲ್ಲ, ಊಟವನ್ನು ಮಾಡಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅದೇ ಸಿದ್ದರಾಮಯ್ಯ ಸರ್ಕಾರ ಮಾಡಿರೋದನ್ನು ನೋಡ್ತಾ ಹೋದರೆ ಜನರು ಊಟ ಮಾಡೋದಕ್ಕೆ ದುಡ್ಡೇ ಉಳಿಯಲ್ಲ. ಕೇವಲ ಸಿದ್ದರಾಮಯ್ಯ ಸರ್ಕಾರ ಅಂತ ಅಲ್ಲ, ಹಿಮಾಚಲ ಪ್ರದೇಶದಲ್ಲಿ ಟಾಯ್ಲೆಟ್ ಕೂಡ ಬಿಡದೆ ಅದಕ್ಕೂ ಟ್ಯಾಕ್ಸನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿರೋದು ಕೂಡ ಇವರದ್ದೇ ಕಾಂಗ್ರೆಸ್ ಸರ್ಕಾರ. ಅಲ್ಲಿ ಪ್ರತಿಯೊಂದನ್ನು ಜನರು ಖರೀದಿ ಮಾಡೋದಕ್ಕೆ ಕಷ್ಟ ಆಗಿ ಹೋಗಿದೆ. ಅದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸರಿ, ಇವತ್ತು ಪ್ರಧಾನಿ ಮೋದಿ ಮಧ್ಯಪ್ರಾಚ್ಯದ ಯುದ್ಧ ನಡೀತಾ ಇದೆ, ಅದಕ್ಕಾಗಿ 1 ವರ್ಷಗಳ ಕಾಲ ಚಿನ್ನವನ್ನು ಖರೀದಿ ಮಾಡೋದನ್ನು ಮುಂದಕ್ಕೆ ಹಾಕಿ ಅಂತಿದ್ದಾರೆ. ಇವರದ್ದೇ ಸರ್ಕಾರ 2013ರಲ್ಲಿ ಇದ್ದಾಗ P. ಚಿದಂಬರಂ ಚಿನ್ನ ಖರೀದಿಯನ್ನೇ ಮಾಡಬೇಡಿ ಅಂತ ಹೇಳಿದ್ರಲ್ಲ. ಆಗ ಯಾಕೆ ಹೇಳಿದರು? ಆಗ ಯಾವ ಯುದ್ಧ ಕೂಡ ಇರಲಿಲ್ಲ, ಏನು ನಡೀತಾ ಇರಲಿಲ್ಲ. ಅವತ್ತು ಎಲ್ಲವೂ ಸರಿ ಇತ್ತಲ್ಲ. ಪೆಟ್ರೋಲ್ ದರ ಯಾಕೆ ಜಾಸ್ತಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಪೆಟ್ರೋಲ್ ಏನಾದರೂ ಮರಿಕರ್ಗೆ ಅವರ ಕಲಬುರಗಿಯಲ್ಲಿ, ಇಲ್ಲಾಂದರೆ DK ಶಿವಕುಮಾರ್ ಏನಾದರೂ ಕನಕಪುರದಲ್ಲಿ ತೆಗಿತಾ ಇದ್ದಾರಾ? ಇಲ್ವಲ್ಲ, ಅದು ಮಧ್ಯಪ್ರಾಚ್ಯದಿಂದ ಬರಬೇಕು. ಇವರ ಆರ್ಥಿಕ ನೀತಿಯನ್ನು ಕೇಳಿದರೆ ದೇಶ ಉದ್ಧಾರ ಆದ ಹಾಗೆ. ದೇಶದ ಪ್ರಧಾನಿ ಆಗೋದು ಅಂದರೆ ಸುಮ್ಮನೆ ಅಲ್ಲ, ಜನರು ಸುಮ್ಮನೆ ಆಯ್ಕೆ ಮಾಡೋದು ಇಲ್ಲ. 3 ಬಾರಿ ದೇಶದ ಹಳೆಯ ಪಕ್ಷವನ್ನೇ ಮಕಾಡೆ ಮಲಗಿಸಿ ಪ್ರಧಾನಿಯಾಗಿದ್ದಾರೆ ಅಂದರೆ ಅವರಿಗೆ ಆ ತಾಕತ್ತು ಇದೆ ಅಂತ. ಇದೇ ಇವರ ಕಾಂಗ್ರೆಸ್ ಪಕ್ಷವೇ ನಾಪತ್ತೆಯಾಗಿ ಹೋಗಿದೆ. ಇವತ್ತು ಮೋದಿ ಉಪವಾಸ ಮಾಡಿ ಅಂತ ಹೇಳ್ತಾ ಇಲ್ಲ, ಚಿನ್ನ ಖರೀದಿ ಕಡಿಮೆ ಮಾಡಿ, ಸಾಧ್ಯ ಆದರೆ ಮನೆಯಿಂದ ಕೆಲಸ ಮಾಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡೋದು ಜಾಸ್ತಿ ಮಾಡಿ, ನೈಸರ್ಗಿಕ ಅನಿಲ ಹೆಚ್ಚು ಬಳಸಿ, ವಿದೇಶಿ ಪ್ರಯಾಣವನ್ನು ಸದ್ಯಕ್ಕೆ ನಿಲ್ಲಿಸಿ ಅಂತಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ, ನೆಹರು ಪ್ರಧಾನಿಯಾಗಿದ್ದಾಗ ಅಕ್ಕಿ ಬಳಕೆಯನ್ನು ಕಡಿಮೆ ಮಾಡಬೇಕು, ವಾರದಲ್ಲಿ 1 ದಿನ ಊಟ ಬಿಡೋ ಅಭ್ಯಾಸವನ್ನೇ ಮಾಡಬೇಕು, ಯಾಕಂದರೆ ದೇಶ ಬಡತನದಲ್ಲಿದೆ ಅನ್ನೋ ಕಾರಣ ಕೊಟ್ಟಿದ್ರು. ಶಾಸ್ತ್ರಿ ಅವರು ಕೂಡ ಸೋಮವಾರ ಉಪವಾಸ ಮಾಡೋಕೆ ಕರೆಯನ್ನು ಕೊಟ್ಟಿದ್ರು. ಇನ್ನು ಗ್ರೇಟ್ ಇಂದಿರಾ ಗಾಂಧಿ ಕಾಲದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಊಟವನ್ನು ಹಾಕೋದೇ ಕಷ್ಟ ಆಗುತ್ತೆ ಅಂತ ಮಕ್ಕಳನ್ನೇ ಮಾಡಿಕೊಳ್ಳೋದು ಕಡಿಮೆ ಮಾಡಿ ಅಂದರು. ಗಂಡಸರ ನರವನ್ನೇ ಕತ್ತರಿಸಿ 200 ರೂಪಾಯಿ ಕೊಡ್ತೀವಿ ಅಂದರು. ಆಗ ನಮ್ಮ ಜನರು 200 ರೂಪಾಯಿಗಾಗಿ ಅದನ್ನು ಮಾಡಿಸಿಕೊಂಡ್ರು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಹಣ ಮರದಲ್ಲಿ ಬೆಳೆಯಲ್ಲ, ಹಾಗಾಗಿ ಸಬ್ಸಿಡಿ ನಿಯಂತ್ರಣ ಮಾಡಬೇಕು ಅಂದರು. ಸಬ್ಸಿಡಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ದವರೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸಬ್ಸಿಡಿಯನ್ನು ತೈಲ ಕಂಪನಿಗಳಿಗೆ ಸುಮಾರು 300 ಬಿಲಿಯನ್ ಬಾಕಿ ಇಟ್ಟಿದ್ರು. ಅದನ್ನು ಈಗಿನ ಪ್ರಧಾನಿ ಮೋದಿ ಕಳೆದ ಕೆಲ ತಿಂಗಳುಗಳ ಹಿಂದೆ ಪಾವತಿ ಮಾಡಿದ್ದಾರೆ. ಇದೆಲ್ಲ ಜನರನ್ನ ದುಸ್ತರ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಸ್ಥಿರವಾಗಿಟ್ಟಿತ್ತು ಅನ್ಸುತ್ತೆ. ಮೋದಿ ದೇಶದ ಹೊರೆಯನ್ನು ಅವರು ನಿಭಾಯಿಸಬೇಕು, ಅದನ್ನು ಬಿಟ್ಟು ಜನರ ತಲೆ ಮೇಲೆ ಹಾಕ್ತಾರೆ ಅಂತ ರಾಹುಲ್ ಗಾಂಧಿ ಸೇರಿ ಅವರ ಗುಲಾಮರು ಮಾತಾಡ್ತಾ ಇದ್ದಾರೆ. ಅಲ್ಲ ರೀ, ಇವರ ಪಕ್ಷದಲ್ಲಿ ಆಡಳಿತ ನಡೆಸಿದ್ದಾಗ ಅದ್ಯಾವ ರೀತಿ ನಿಭಾಯಿಸಿದ್ರು? ಅದನ್ನು ಜನರ ತಲೆ ಮೇಲೆ ಹಾಕದೆ ಅವರ ಆಸ್ತಿಗಳನ್ನು ಮಾರಾಟ ಮಾಡಿ ನಿಭಾಯಿಸಿದ್ರ? ಅಥವಾ ಸೋನಿಯಾ ಗಾಂಧಿ ಏನಾದರೂ ಇಟಲಿಯಿಂದ ತಗೊಂಡು ಬಂದಿದ್ರ? ಇವತ್ತು ಅವರದ್ದೇ ಪಕ್ಷವನ್ನು ದೇಶದಲ್ಲಿ ಉಳಿಸಿಕೊಳ್ಳೋಕೆ ಆಗದ ನಾಯಕರು ಇಡೀ ದೇಶವನ್ನು ಹೇಗೆ ಉಳಿಸಬೇಕು ಅನ್ನೋದನ್ನು ದೇಶದ ಪ್ರಧಾನಿಯಾದವರಿಗೆ ಹೇಳೋಕೆ ನಿಂತಿದ್ದಾರೆ. ಅವರ ಪಕ್ಷವನ್ನು ಮೊದಲು ಉಳಿಸಿಕೊಂಡು ನಂತರ ಜನರನ್ನು ಉಳಿಸೋ ಕಡೆ ಯೋಚನೆ ಮಾಡಬೇಕು. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಅದೇನು ಮಾಡ್ತಾ ಇದೆ, ಅದೇನು ಮಾಡಿದೆ, ಅದೆಷ್ಟು ರಸ್ತೆಗಳನ್ನು ನಿರ್ಮಾಣ ಮಾಡಿದೆ, ಅದೆಷ್ಟು ರಸ್ತೆಗಳನ್ನು ಮಾಡ್ತಾ ಇದೆ ಅನ್ನೋ ಲೆಕ್ಕವನ್ನು ಕೊಡಲಿ. ಕೇವಲ ಬಸ್ಸುಗಳನ್ನು ಖರೀದಿ ಮಾಡೋಕೆ ಆಗದೆ ಅವುಗಳನ್ನು ಬಾಡಿಗೆಗೆ ಕೇಂದ್ರ ಸರ್ಕಾರದ ಬಳಿ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಗಳನ್ನು ರಾಜ್ಯ ಸರ್ಕಾರ ಮಾಡಬೇಕು, ಅದಕ್ಕೂ ಹಣ ಇಲ್ಲ, ಕೇಂದ್ರ ಸರ್ಕಾರವೇ ಮಾಡಿಕೊಡಿ ಅಂತ ಪತ್ರವನ್ನು ಬರೆದು 12 ರಾಜ್ಯ ಹೆದ್ದಾರಿಗಳನ್ನು ಮಾಡಿ ಅಲ್ಲಿ ನೀವೇ ಟೋಲ್ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯದ ಜನರನ್ನು ಸ್ಥಿರವಾಗಿ ಇಡೋ
ಸರ್ಕಾರ ಮಾಡೋ ಕೆಲಸ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಇರೋ ನಮ್ಮ ರಾಜ್ಯದಲ್ಲಿ ಅದೆಷ್ಟು ದುಡ್ಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ರಾಜ್ಯ ಅದೆಷ್ಟು ಸುಸ್ಥಿರವಾಗಿದೆ ಅನ್ನೋದನ್ನು ಕೂಡ ನೀವೇ ಅರ್ಥ ಮಾಡ್ಕೋಬೇಡಿ. ಅಂಥದ್ರಲ್ಲಿ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ. ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇರಬೇಕು. ಅದು ನಮ್ಮ ರಾಜ್ಯದಲ್ಲಿರೋ ಅಥವಾ ಸದ್ಯಕ್ಕೆ ವಿಪಕ್ಷದಲ್ಲಿರೋ ಯಾವ ನಾಯಕರಿಗೆ ಇದೆ ಹೇಳ್ರಿ? ಜನರೇ ಮೋದಿ ಹೇಳಿದ್ದನ್ನು ಫಾಲೋ ಮಾಡೋಕ್ಕೆ ನಿಂತಿರುವಾಗ ಕಾಂಗ್ರೆಸ್ ನಾಯಕರು ಮತ್ತು ಮಾಡೋಕ್ಕೆ ಕೆಲಸ ಇಲ್ಲದವರು ಅಯ್ಯೋ ಮೋದಿ ಹೇಳಿದ್ದನ್ನು ಯಾಕೆ ಫಾಲೋ ಮಾಡಬೇಕು ಅಂತಿದ್ದಾರೆ. ಅಲ್ಲಿಗೆ ಜನರಿಗೆ ಇಲ್ಲದ ಕಷ್ಟ ಇವರಿಗೆ ಬಂದಿದೆ. ದೇಶಕ್ಕೆ ಒಳಿತಾಗತ್ತೆ ಅನ್ನೋದಾದರೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ತಪ್ಪಾಗಿ ಭೂಮಿ ಮೇಲೆ ಹುಟ್ಟಿದವರಿಗೆ ಅದರ ಜ್ಞಾನ ಇರೋಲ್ಲ. ಅಂಥವರ ಮಾತಿಗೆ ನಾವು ತಲೆಯನ್ನು ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೂ ಈ ಕಾಂಗ್ರೆಸ್ಸಿಗರು ಮತ್ತು ಮಿತ್ರ ಪಕ್ಷಗಳಿಗೆ ಪಾಕಿಸ್ತಾನ ಮತ್ತು ನಮ್ಮ ಶತ್ರು ದೇಶ ಅಂದರೆ ಲವ್ ಸಿಕ್ಕಾಪಟ್ಟೆ ಜಾಸ್ತಿ. ಅದೇ ಈಗ ನೋಡಿದರೆ ಭಾರತದ ಜನರ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಅನ್ನೋ ಹಾಗೆ ನಾಟಕ ಮಾಡ್ತಾ ಇದ್ದಾರೆ. ಅಂದರೆ ಅದೆಂತಹ ನಾಟಕಕಾರರು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ. ಇನ್ನು ಕರ್ನಾಟಕದಲ್ಲಿ SIR ಮುಂದಿನ ತಿಂಗಳಿಂದ ಶುರುವಾಗ್ತಾ ಇದೆ. ಅದನ್ನು ಮಾಡದ ಹಾಗೆ ತಡೆಯೋದಕ್ಕೆ ಸಿದ್ದು ಸರ್ಕಾರ ಮಮತಾ ಬ್ಯಾನರ್ಜಿ ಹಾಗೆ ಪ್ಲಾನ್ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂದರೆ SIR ನಡೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಗೆದ್ದಿರೋ 100 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸುತ್ತೆ ಅನ್ನೋ ವರದಿಯನ್ನು ಹೈಕಮಾಂಡ್ಗೆ ರಾಜ್ಯದ ಕೆಲ ನಾಯಕರು ಕೊಟ್ಟಿದ್ದಾರಂತೆ. ಆದರೂ ಅದೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವರ ಪ್ರಕಾರ ಕೇವಲ ಮುಸ್ಲಿಮರು ಮತ್ತು ಮಹಿಳೆಯರನ್ನು ಮಾತ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ತೆಗೆದುಹಾಕುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಮತ ಹಾಕೋರೆ ಮಹಿಳೆಯರು ಮತ್ತು ಮುಸ್ಲಿಮರು. ಹಾಗಾಗಿ ಇದನ್ನು ತಡಿಬೇಕು ಅಂತ ಈಗಾಗಲೇ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಮುಸ್ಲಿಂ ಮುಖಂಡರು SIR ನಡೆಸದ ಹಾಗೆ ಏನಾದರೂ ಮಾಡಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅಲ್ಲ ರೀ, SIR ಏನಾದರೂ ಸಿದ್ದರಾಮಯ್ಯ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಹೇಳಿದ ತಕ್ಷಣ ನಿಲ್ಲಿಸೋಕೆ ಆಗತ್ತಾ? ಆದರೂ ಕಾಂಗ್ರೆಸ್ SIR ಮಾಡಿದರೆ ಸೋಲುತ್ತೆ ಅನ್ನೋದಾದರೆ ರಾಜ್ಯದಲ್ಲಿರೋ ಮುಸ್ಲಿಮರ ಬಳಿ ದಾಖಲೆಗಳು ಇಲ್ವಾ? ಅದನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿಕೊಟ್ಟಿಲ್ವಾ? ಅಲ್ಲಿಗೆ ಇಲ್ಲೂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಇಷ್ಟು ವರ್ಷ ಮೋಸವನ್ನು ಮಾಡ್ತಾ ಇದೆ ಅಂತ ಆಯಿತು. ಇಲ್ಲೂ ಕೂಡ ಬಹಳಷ್ಟು ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ. ಅವರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ, ಆದರೆ ಸರ್ಕಾರದ ಕಣ್ಣಿಗೆ ಮಾತ್ರ ಕಾಣಿಸೋದೇ ಇಲ್ಲ. ಆದರೂ SIR ವಿರುದ್ಧ ಮಮತಾ ಬ್ಯಾನರ್ಜಿ ಹಾಗೆ ಹೋರಾಟ ಮಾಡೋ ಪ್ಲ್ಯಾನನ್ನು ಸಿದ್ದು ಸರ್ಕಾರ ಮಾಡಿಕೊಂಡಿದೆ. ಅದೇನು ಮಾಡ್ತಾರೋ ನೋಡಬೇಕು. ಇದು ಗೆಳೆಯರೆ, ಪ್ರಧಾನಿ ಮೋದಿ ದೇಶಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ದು ಮತ್ತು ವಿಪಕ್ಷದಲ್ಲಿ ಈ ದಿನ ಮಾತಾಡ್ತಾ ಇರೋ ಬುದ್ಧಿವಂತರು ಆ ದಿನ ಮಾಡಿದ್ದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.